ಇತ್ತೀಚೆಗೆ ಒಂದು ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾ ಸೋಲಕ್ಕೆ ಡೈರೆಕ್ಟರ್ ಮತ್ತು ಹೀರೋ ನೀವೇ ರೀಸನ್ ಅಂದರು. ಅದೆಷ್ಟು ಮಟ್ಟಿಗೆ ಸರಿ? ಒಂದು ಒಂದು ಹೊಸ ಉದ್ದೇಶದಿಂದ, ಒಂದು ಹೊಸ ಥಾಟ್ಸಿಂದ ಮಾಡಿರೋಂಥ ಕಂಪ್ನಿ. ಬರೀ ಒಬ್ರದೇ ಅಲ್ಲ, ಒಂದಷ್ಟು ಜನ ಫಿಲ್ಮ್ ಮೇಕರ್ಸು, ಈಗ ನಮ್ಮದೇ ಒಂದು ಪ್ಲ್ಯಾಟ್ಫಾರ್ಮ್ ಇರಲಿ ಅಂತ ಹೇಳಿ ಮಾಡಿರೋಂಥ ಒಂದು ಪ್ಲ್ಯಾಟ್ಫಾರ್ಮು. ಈಗ ನಮ್ಮ ಕಂಪ್ನಿ ಈಗ ಈಗ ಒಂದು ಸಿನಿಮಾನ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಒಂದು ಸ್ಟ್ರಾಟಜಿ ಅಂತ ಮಾಡ್ತೀವಿ. ಸ್ಟ್ರಾಟಜಿ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಸ್ಕ್ರೀನ್ಸ್ ಬೇಕು, ಸಿನಿಮಾ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಎಷ್ಟು ಸ್ಕ್ರೀನ್ಸ್ ಅದಕ್ಕೆ ಕೊಡಿಸ್ಬೇಕು, ಎಷ್ಟು ಸ್ಕ್ರೀನ್ಸ್ ಎಲ್ಲಿ ಹಾಕಿದ್ರೆ ಅದು ವರ್ಕ್ ಆಗುತ್ತೆ. ಇದನ್ನೆಲ್ಲ ಒಂದು ಸೈಂಟಿಫಿಕ್ ಒಂದು ಅಪ್ರೋಚಲ್ಲಿ ನಾವು ಅದನ್ನು ಯೋಚನೆ ಮಾಡಿ ಅದಕ್ಕೆ ಒಂದು ಸ್ಟ್ರಾಟಜಿ ಮಾಡಿರ್ತೀವಿ. ಬಟ್ ಇಲ್ಲಿ ಏನಾಯಿತು, ನಮಗೆ ಸಿನಿಮಾ ರಿಲೀಸ್ ಆದಮೇಲೆ ನಾವು ಅಂದ್ಕೊಂಡಿರೋ ರೆಸ್ಪಾನ್ಸ್ ಬರಲಿಲ್ಲ, ನಮ್ಗೆ ಅಂದ್ಕೊಂಡಿರೋ ರಿಪೋರ್ಟ್ ಬರಲಿಲ್ಲ. ಸೊ ಯಾವಾಗ ನಮ್ಮ ಸಿನಿಮಾ ಆವ್ರೇಜ್ ಆಗುತ್ತೆ ನಾವು ಇಮಿಡಿಯೇಟ್ಲಿ ಅದನ್ನು ತೊಗೋಬೇಕು, ನಾವು ಡೈಜೆಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಆದರೆ ಮೊದಲನೇ ದಿನನೇ ಎಲ್ಲ ಕಡೆ 80% ಥಿಯೇಟ್ರುಗಳಲ್ಲಿ ನಮ್ಗೆ ಯಾರೂ ಒಬ್ಬ ಆಡಿಯನ್ಸು ಬಂದಿಲ್ಲ ಅಂತ ಅಂದಾಗ ಹತಾಶೆ ಬೇರೆ ಥರ ಅದು ಟರ್ನ್ ಆಗಿದೆ. ಮತ್ತು ಈ ಥರ ಒಂದು ಹೊಸ ಕಂಪ್ನಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ. ಈಗ ನಮ್ಮದು 22 ಸಿನಿಮಾ ಆಯಿತು, ಇನ್ನೂ 1 ವರ್ಷನೂ ಆಗಿಲ್ಲ ನಾವು ಕಂಪ್ನಿ ಮಾಡಿ. 22 ಸಿನಿಮಾ ಆಗಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಾವು ಈ ಮಂತ್ ಎಂಡಿಗೆ. ಸೊ ಅದು ಎಲ್ಲೋ ಒಂದು ಕಡೆ ಬೇರೆ ಸಣ್ಣ ಸ್ಕೇಲಲ್ಲಿ ಮಾಡೋ ಡಿಸ್ಟ್ರಿಬ್ಯೂಟರ್ಸ್ಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಉಂಟಾಗಿರ್ಬೋದು. ಅವರು ಇವ್ರಿಗೆ ಬೇರೆ ಥರ ಫೀಡ್ ಮಾಡಿದ್ದಾರೆ, ನಮ್ಮ ಹತ್ರ ಬಂದಿದೆ ನಿಮ್ಮ ಸಿನಿಮಾ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಹಂಗೆ ಅಂತ. ಮತ್ತು ಅದು ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾ ಸೋತಾಗ ಯಾರೋ ಒಬ್ಬರ ಮೇಲೆ ಅದನ್ನು ನಾವು ಹಾಕಲೇಬೇಕು. ಕೊನೆಗೆ ಉಳ್ಕೊಳೋದೇ ಡಿಸ್ಟ್ರಿಬ್ಯೂಟ್ರು.